ಮತ್ತೆ ಮೇಡಮ್ ಅವ್ರಿಗೆ ಎಲ್ಲರೂ ಸೇರ್ಕೊಂಡು ಅವಮಾನ ಮಾಡ್ತಾರೆ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ಅದನ್ನು ಕೇಳಿಸ್ಕೊಂಡು ಹೆಂಗಿರಕ್ಕಾಯ್ತಿದ್ದೇಳಿ? ನಾವು ಇಲ್ಲೇ ನೆಮ್ಮದಿ ಆಗಿದ್ದೀವಿ, ಇಲ್ಲೇ ಇರ್ತೀವಿ. ಸಿದ್ದೇಗೌಡ, ಏನಲ್ಲ ಹಿಂಗೆ ಹೇಳ್ತಾ ಇದೆಯಾ ನೀನೊಬ್ಬ ನೆಮ್ಮದಿಯಾಗಿದ್ರೆ ಸಾಕಲ್ಲ? ನೀನು ನಾನು ಎತ್ತಿರೋ ಮಗಕಲ್ಲ, ನೀನು ಕಷ್ಟ ಪಡ್ತಾ ಇರೋದನ್ನ ನೋಡ್ಕೊಂಡು ನಾನು ಹೆಂಗ್ಲಾ ಸುಮ್ಮನೆ ಇರೋಕ್ಕಾಯ್ತದ ಲೈ? ಅದು ಅಲ್ಲದೆ ಲೈ ಸಿದ್ದೇಗೌಡ, ಇವತ್ತು ನಾನು ಮಂತ್ರಿ ಆಗಿದ್ದೀನಿ ಅಂದರೆ ನಿನ್ನಿಂದನೇ ಕಲ. ನಾನು ಅಂಥದ್ರಲ್ಲಿ ನೀವಿಬ್ಬರು ಕಷ್ಟಪಡ್ತಾರೆ ನೋಡಿಕೊಂಡು ನಾನು ಹೆಂಗ್ಲಾಸ್ ಒಂದು ನೆಮ್ಮದಿಯಾಗಿರೋಕ್ಕಾಯ್ತದೆ? ನಡ್ಲಾ ಮನ್ಗೋಗಮ್ಮ ಲೈ. ಮೇಡಮ್ ಅವ್ರು ಬರ್ತೀನಿ ಅಂದರೆ ಮಾತ್ರ ನಾನು ಬರ್ತೀನಿ, ಇಲ್ಲೇ ಹೋದ್ರೆ ನಾನು ಎಲ್ಗೂ ಬರೋಕ್ಕಿಲ್ಲ. ಏನ ಹೆಂಡತಿ ಮನೆಯಲ್ಲಿ ಆರಾಮಾಗಿ ಜುಮ್ ಅಂತ ಇರ್ತೀಯ ಅಂತ ಅಂದ್ಕೊಂಡ್ರೆ ವಾಪಸ್ ಬಂದ್ಬಿಟ್ಟಿದೆಯಲ್ಲ, ಏನು ಕಿರಿಕಾ? ಕಿರಿಕು ಇಲ್ಲ, ಎಂಥದ್ದು ಇಲ್ಲ ಕಣ. ಭಾವನಾ ಅಕ್ಕ ಮತ್ತು ಸಿದ್ದೇಗೌಡರು ಆ ಮನೆಯಿಂದ ಹೊರಗೆ ಹೋಗ್ತಾರೆ ಅಂತ ಗೊತ್ತಾಗಿ ಸಿಂಚನ ಒಂದೆರಡು ದಿವಸ ಇಲ್ಲೇ ಇರೋಣ ಅಂತ ಹೇಳಿದ್ಲು. ಮತ್ತೆ ಅವರಿಬ್ಬರು ಅಲ್ಲಿಗೆ ಬರ್ತಾರೆ ಅಂತ ಗೊತ್ತಾಗಿ ಕೋಪ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ರು ಅಷ್ಟೆ. ಚೆನ್ನಾಗಿದೆ ಕಣ, ಅವಳು ಕೋಪ ಮಾಡ್ಕೊಂಡ್ಬಿಟ್ಲು ಅಂತ ನೀನು ಅವಳ ಜೊತೆ ಬಂದ್ಬಿಡದ? ಅವಳನ್ನ ಸಮಾಧಾನ ಮಾಡಿ ಅಲ್ಲೇ ಇರಿಸ್ಕೋಬೇಕು ತಾನೆ. ನಿಮ್ಮ ಮಾವ ಮಂತ್ರಿ ಕಣ, ಅಲ್ಲಿದ್ರೆ ನಿನಗೆ ಒಳ್ಳೇದಲ್ವಾ? ನಾನು ಅದೇ ಲೆಕ್ಕಾಚಾರ ಹಾಕಿದ್ದೆ ಬ್ರೋ. ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದೀನಿ, ಮಾವನ ಹೆಸರು ಉಪಯೋಗಿಸ್ಕೊಂಡು ಬಿಸ್ನೆಸ್ ಡೆವಲಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮಾವನ ಅಕ್ಕ ಇರೋ ಕಡೆ ಇವಳೆಲ್ಲಿರ್ತಾಳೆ, ನನ್ನ ಕರ್ಮ. ಆಮೇಲೆ ಅವಳು ಇಲ್ಲಿಗೆ ಬಂದಮೇಲೆ ನಾನೊಬ್ಬನೇ ಅಲ್ಲ ಹೇಗೋ ಇರೋದು, ಅದಕ್ಕೆ ನಾನು ಅವಳ ಹಿಂದೆ ಬಂದೆ. ಕರೆಕ್ಟ್ ಕಣ. ಹೆಂಡತಿ ಹೋದ ಕಡೆ ಎಲ್ಲ ಈ ಕೋಲೆ ಬಸವಂತರ ತಲೆಲ್ಲ ಆಡಿಸ್ಕೊಂಡು ನೀನು ಬಂದ್ಬಿಡು. ಏನು ಬ್ರೋ ನೀನು, ಇನ್ನೇನು ಮಾಡೋಕ್ಕಾಗತ್ತೆ? ಒಂದ್ಸಲ ಗಲಾಟೆ ಆಗಿದ್ದು ನಿನಗೆ ಗೊತ್ತಿಲ್ವೇನಾ? ಮತ್ತ್ಯಾಕೆ ಸುಮ್ಮನೆ ಜಗಳ ಅಂತ ನಾನೇ ಸುಮ್ಮನೆ ಆಗ್ತೀನಿ. ಅವಳು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ಒಪ್ಕೋಬೇಕು ಅಷ್ಟೆ. ಅವಳು ಬರದೇ ಇದ್ರು ನೀನು ನಿನ್ನ ಮಾವನ ಮನೆಗೆ ಹೋಗ್ತಾ ಇರೋ, ಅವ್ರಿಗೆ ಮುಖ ತೋರಿಸು. ಅವ್ರಿಗೆ ಪರಿಚಯ ಇರೋರು ಸುಮಾರು ಜನ ಬರ್ತಾ ಇರ್ತಾರೆ ಕಣ, ಅವ್ರನ್ನೆಲ್ಲ ಮೀಟ್ ಮಾಡೋ, ಪರಿಚಯ ಮಾಡ್ಕೋ. ಅವ್ರಿಗೆ ನಿನ್ನ ಬಿಸ್ನೆಸ್ ಬಗ್ಗೆ ಹೇಳೋ. ಅಟ್ಲೀಸ್ಟ್ 10 ಜನದಲ್ಲಿ 3 ಜನ ಇನ್ವೆಸ್ಟ್ ಮಾಡ್ತಾರೆ, ನಿನಗೆ ಒಳ್ಳೇದಲ್ವೇನಾ? ಬ್ರೋ, ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ, ನೀನು ಹೇಳ್ಬಿಟ್ಟೆ ನೋಡಿ. ಚೆನ್ನಾಗಿದೆ ಕಣ ಇದು. ನನ್ನ ಐಡಿಯಾನ ನಿನ್ನ ಐಡಿಯಾ ಅಂತಿದ್ಯಾ? ಬೇಡಪ್ಪ, ಕಮಿಷನ್ ಏನು ಕೇಳಲ್ಲ ನಾನು. ಬ್ರೋ, ನಿನ್ನಣೆಗೂ ನಾನು ಇದನ್ನೇ ಯೋಚನೆ ಮಾಡಿದ್ದೆ. ಸರಿ ಸರಿ, ಈಗ ನಾನು ಹೇಳ್ದಂಗೆ ಮಾಡ. ನೀನು ನಿನ್ನ ಬಾಮ ಇದನ್ನು ಸಹಾಯ ತಗೋ. ಅವನಿಗೆ ಊರು ತುಂಬ ಪರಿಚಯದವ್ರು ಇದ್ದಾರೆ ಕಣ, ಹೆಲ್ಪ್ ಆಗುತ್ತೆ ನಿಂಗೆ. ಇಲ್ಲ ಬ್ರೋ, ಸಿಂಚನ ಇದಕ್ಕೆ ಒಪ್ಕೊಳ್ಳಲ್ಲ. ಯಾರ ಹತ್ರ ಬೇಕಾದ್ರೂ ಹೆಲ್ಪ್ ತಗೋ. ನಮ್ಮಪ್ಪ ಜವರೇಗೌಡ್ರ ಹತ್ರ ಬೇಕಾದ್ರೂ ಹೆಲ್ಪ್ ತಗೋ, ಆದರೆ ಸಿದ್ದೇಗೌಡನ ಹತ್ರ ಮಾತ್ರ ತಗೋಬೇಡ ಅಂತಾಳೆ. ಇನ್ನು ಹೆಂಡತಿ ಮಾತನ್ನು ನೀನು ಕೇಳ್ತಾ ಕೂತ್ರೆ ಜೀವನದಲ್ಲಿ ಉದ್ಧಾರ ಆದಂಗೆ. ಹೆಂಡತಿ ಮಾತನ್ನ ಉಪ್ಪಿನಕಾಯಿ ಥರ ಬಳಸ್ಕೋಬೇಕು ಕಣ. ಚೆನ್ನಾಗಿ ಊಟ ಮಾಡಿಬಿಡೋದಲ್ಲ, ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡುತ್ತೆ. ಸರಿ ಬ್ರೋ, ಸ್ವಲ್ಪ ಟೈಮ್ ಕೊಡು, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಟೈಮ್ ಕೊಟ್ಟರೆ ಕೆಲಸ ಹಾಳಾಗೋಗುತ್ತೆ. ಬಿಸಿ ಇದ್ದಾಗಲೇ ಬಡ್ದು ಬಾಯಿಗೆ ಹಾಕೋಬೇಕು. ನಾನು ಹೇಳ್ದಂಗೆ ಮಾಡು. ಸಿಗರೇಟ್ ಹಚ್ಚಿಗ. ಏನವ ಇದು? ನಾನು ಇಷ್ಟು ಹೇಳಿದ ಮ್ಯಾಕು ನೀನು ಬರೋಕ್ಕಿಲ್ಲ ಅಂದಮೇಲೆ ಹೆಂಗವ? ಅಲ್ಲ ಕಣವ, ಅದು ನಿನ್ನ ಮನೆ ಕಣವ, ನೀನು ಆ ಮನೆ ಸೊಸೆ, ಅಲ್ಲಿರೋ ಅಧಿಕಾರ ಎಲ್ಲ ನಿನಗಿದೆ. ನಾನು ಇಷ್ಟು ಹೇಳಿದ ಮೇಲೂ ನೀನು ನಾನು ಆ ಮನೆಗೆ ಬರೋಕ್ಕಿಲ್ಲ ಅಂತ ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳವ? ನಡವಾ ಮನ್ಗೋಗೋಣ. ಹಾಗಲ್ಲ ಮಾವ, ನೀವೇನೋ ಅದು ನನ್ನ ಮನೆ, ನನಗಲ್ಲಿರೋ ಹಕ್ಕಿದೆ ಅಂತ ಹೇಳ್ತಿದ್ದೀರಾ. ಆದರೆ ಮನೆಯವ್ರು ಯಾರೂ ನನ್ನನ್ನು ಸೊಸೆಯಾಗಿ ಒಪ್ಕೊಂಡಿಲ್ಲ. ಹಾಗಿದ್ದಾಗ ನಾನು ಅಲ್ಲಿಗೆ ಹೇಗೆ ಬರೋಕ್ಕಾಗತ್ತೆ ಹೇಳಿ? ಹಾಗಂತ ನೀವು ಸಿದ್ದು ಅವ್ರನ್ನ ಕರ್ಕೊಂಡು ಹೋಗ್ತೀರಾ ಅಂದರೆ ನನಗೇನೂ ಅಭ್ಯಂತರ ಇಲ್ಲ. ಅವ್ರು ಬಂದರೆ ಕರ್ಕೊಂಡು ಹೋಗಿ, ಆದರೆ ನಾನು ಮಾತ್ರ ಬರಲ್ಲ. ಮೇಡಮ್ ಅವರೇ, ನೀಮಲ್ಲಿಗೆ ಬರೋದಿಲ್ಲ ಅಂದ್ಮೇಲೆ ನಾನು ಹಿಂಗೆ ಹೋಗೋಕ್ಕಾಯ್ತದೆ? ನೀವು ಎಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ.
ಲೇ ಸಿದ್ದೇಗೌಡ, ಇದು ಯಾಕ್ಲ ಹಿಂಗೆ ಮಾತಾಡ್ತಾ ಇದೆಯಾ? ಅಲ್ಲ ಕಲ, ನೀನೇ ಆ ಮನೆಗೆ ಬರೋಕ್ಕಿಲ್ಲ ಅಂದ್ಮೇಕೆ ನಾನು ಹೋಗಿ ಏನೆಲ್ಲ ಮಾಡಲಿ? ನಾನು ನಿಮ್ಮ ಜೊತೆ ಈ ಮನೇಲಿ ಇದ್ಬಿಡ್ತೀನಿ ಕಂಡ್ಬಿಡ್ಲಾ? ನಿನ್ನ ಜೊತೆ ನಾನು ಕೂಲಿ ಕೆಲಸ ಮಾಡಕ್ಕೆ ಬರ್ತೀನಿ, ನಡ್ಲಾ? ಹೋಗ ನಡ್ಲಾ? ಸರಿ ಏನಿಲ್ಲ? ಏನು ಹೇಳ್ತಿದ್ದೀರಪ್ಪಾಜಿ? ನನಗೋಸ್ಕರ ನೀವೇ ಕಷ್ಟಪಡಬೇಕು? ಮತ್ತು ಇನ್ನೇನೆಲ್ಲ ಹೇಳೋದು ನಿನಗೆ ಲೇ? ನೀನು ನನ್ನ ಮಗ ಆಗಿ ಇಷ್ಟೆಲ್ಲ ಕಷ್ಟಪಡ್ಕೊಂಡು ಕೂಲಿ ಕೆಲಸ ಮಾಡೋವಾಗ ಅಪ್ಪನಾಗಿ ನಾನು ಮಾಡಿದ್ರೆ ಏನಿಲ್ಲ ತೆಪ್ಪದೆ? ಲೇ ಲೇ ದಡ, ಮನೆಯವರೆಲ್ಲ ಚೆನ್ನಾಗಿರ್ಲಿ ಅಂತ ನಾನು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಮಾಡ್ತಾ ಇದೀನಿ. ಅದು ಯಾರಿಗೂ ಉಪಯೋಗಕ್ಕಿಲ್ಲ ಅಂದ್ಮೇಕೆ ನಾನು ಯಾಕೆ ಮಾಡ್ಬೇಕು ಹೇಳು? ನೋಡ, ನಿನ್ನ ಸಂತೋಷ ನನಗೆ ಮುಖ್ಯ. ನೀನು ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ನಿನ್ನ ಜೊತೆ ಕೂಲಿ ಕೆಲಸ ಮಾಡಕ್ಕೆ ಬರ್ತೀನಿ, ನಡಿ, ಹೋಗ ನಡಿ. ಅಯ್ಯೋ ಬೇಡ ಮಾವ, ನೀವು ನಮಗೋಸ್ಕರ ಅಷ್ಟೊಂದು ಕಷ್ಟ ತಗೊಳ್ಳೋದು ಬೇಡ. ನಮ್ಮ ಪಾಡನ್ನು ನಾವು ಹೇಗೋ ನೋಡ್ಕೋತೀವಿ. ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಲ್ಲ ನೋಡವ, ನನಗೆ ನಿಮ್ಮಿಬ್ಬರು ಸಂತೋಷ ಮುಖ್ಯ ಕಣವ. ಅದಕ್ಕೋಸ್ಕರ ನನ್ನ ಮನೆಯವ್ರ ಹತ್ರ ಎಲ್ಲ ಜಗಳ ಮಾಡಿಕೊಂಡು ಅವ್ರಿಗೆ ಸರಿಯಾಗಿ ಬುದ್ಧಿವಾದ ಹೇಳ್ಕೊಂಬಂದಿದ್ದೀನಿ. ನೀವಿಬ್ಬರು ಇವಾಗ ಅಲ್ಲಿಗೆ ಬಂದರೆ ಯಾರು ತುಟಕ್ಕೆ ಪಿಟ್ಟಕ್ಕೆ ಅನ್ನೋದಿಲ್ಲ. ನಿಮ್ಗೆ ಹೆಂಗೆ ಬೇಕೋ ಹಂಗಿರ್ಬೋದು ಕಣವ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಡ್ರವ ಇಬ್ಬರು ಸುಮ್ಮನೆ ಮನೆಗೆ ಹೋಗೋದು, ನಡ್ರವ, ಬನ್ರವ. ನೋಡ್ರೆ, ಹಿಂಗೆ ಅಂತೀನಿ ಅಂತ ತಪ್ಪು ತಿಳ್ಕೊಂಬೇಡ್ರಿ. ನಿಮ್ಮ ಅಪ್ಪವ್ರು ಹೇಳ್ತಿರೋದ್ರಾಗೂ ಅರ್ಥ ಐತೆ.